ಸೊ ಇದರ ಬೆನ್ನಲ್ಲೇ ಇದಕ್ಕೆ ಹೇಗಾದರೂ ಮಾಡಿ ಒಂದು ಕೌಂಟ್ರ್ ಕೊಡಬೇಕು ಅಂಥೇಳಿ BJP ಕೂಡ ಒಂದು ತಂಡವನ್ನು ರಚನೆ ಮಾಡ್ತಾ ಇದೆ. ಇಲ್ಲಿ ಇವರ ವಿರುದ್ಧ ಅಂತಲ್ಲ, 3 ತಂಡ ರಚನೆ ಮಾಡ್ತಾ ಇದೆ BJPಯಲ್ಲಿ. ಕಮಲ ಪಡೆಯಿಂದ 3 ತಂಡ ರೆಡಿಯಾಗಿದೆ. ರೆಬೆಲ್ ಟೀಮಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ದಾರೋ, ಇದು ಯಾಕೋ ಹೀಗೆ ಬಿಟ್ಟರೆ ಈ ತಂಡ ಒಂದು ಅಭಿಯಾನಕ್ಕೆ ಹೊರಟುಬಿಟ್ರೆ ಏನು ಗತಿ? ಹೇಗಿದ್ದರೂ ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮಲ್ಲೇ 3 ತಂಡ ಮಾಡಿಬಿಡೋಣ. 3 ತಂಡ ಮಾಡಿ 3 ತಂಡದಲ್ಲೂ ಕೂಡ ಇಲ್ಲಿ ಯಾರ್ಯಾರು ಗುಂಪು ಕಟ್ಕೊಂಡಿದ್ದಾರೋ ಅವ್ರನ್ನ ಹಂಚಿಬಿಡೋಣ. ಇಲ್ಲಿ ಮೊದಲ ತಂಡಕ್ಕೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಸಾರಥ್ಯ ಇರುತ್ತೆ. ಇದೇ ತಂಡದಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಇರ್ತಾರೆ. ಯಾರೆಲ್ಲ ಬಂಡಾಯದ ಬಾವುಟ ಹಾರಿಸ್ಕೊಂಡು ತಿರುಗಾಡ್ತಾ ಇದ್ದಾರೋ ವಿಜೇಂದ್ರ ಅವ್ರ ತಂಡದ ಜೊತೆನೇ ಹಾಕೊಂಡ್ರಿ ಅವ್ರನ್ನ. ರಮೇಶ್ ಜಾರಕಿಹೊಳಿ ಅವರೇ ಬನ್ನಿ ನಮ್ಮ ತಂಡದ ಜೊತೆಯಲ್ಲಿ ಅಂತ. ಎರಡನೇ ತಂಡಕ್ಕೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರ ನಾಯಕತ್ವ ಇರುತ್ತೆ. ಈ ತಂಡದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಅವಕಾಶ ಸಿಕ್ತು. ವಿಜೇಂದ್ರ ಅವರ ತಂಡಕ್ಕೆ ಅವ್ರನ್ನ ಹಾಕೊಂಡ್ಬಿಟ್ರೆ ಇನ್ನೇನು ಗಲಾಟೆಗಳಾಗ್ಬಿಡ್ತು ಅಂತ ಹೇಳಿ ಅವ್ರೇನು ಮಾಡಿಬಿಟ್ರು, ಇನ್ನೊಂದು ತಂಡಕ್ಕೆ ಅಶೋಕ್ ಅವರಿಗೆ ನಾಯಕತ್ವವನ್ನು ಕೊಟ್ಟರು. ಪ್ರತಿಪಕ್ಷ ನಾಯಕ ಅಲ್ವಾ, ನೀವೊಂದು ತಂಡ ಕಟ್ಟಿ ಅಂತೇಳಿ ಆ ತಂಡದಲ್ಲಿ ಯತ್ನಾಳ್ರಿಗೆ ಜಾಗ ಕೊಟ್ಟರು. ಇದೇ ತಂಡದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಉಪಸ್ಥಿತಿ ಇರ್ತಾರೆ. 3ನೇ ತಂಡಕ್ಕೆ ಏನು ಮಾಡ್ತಾರೆ, ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವವನ್ನು ಕೊಟ್ಟಿದ್ದಾರೆ. ಈ ತಂಡದಲ್ಲಿ ಅರವಿಂದ ಲಿಂಬಾವಳಿ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಇದೇ ತಂಡದಲ್ಲಿ ಕೇಂದ್ರದ ಮಿನಿಸ್ಟರ್ ವಿ ಸೋಮಣ್ಣ ಅವ್ರಿಗೂ ಕೂಡ ಒಂದು ಸ್ಥಾನ ಸಿಕ್ಕಿದೆ.